ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಡೇ. ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಪಂದ್ಯ ಇರುತ್ತೆ. ಇವತ್ತಿನ ಎರಡನೇ ಪಂದ್ಯ ಅಂದರೆ 9 ಗಂಟೆಗೆ ಇವತ್ತಿನ ಪಂದ್ಯ ಇರೋದು. ಬೆಂಗಳೂರು ಬುಲ್ಸ್ ಹ್ಯಾಟ್ರಿಕ್ ಜಯದೊಂದಿಗೆ ಅದ್ಭುತವಾಗಿ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟಾನ್ಸ್ ಪಂದ್ಯ ಇದೆ. ಸೊ ಕಳೆದ 3 ಪಂದ್ಯದಿಂದ ಅದ್ಭುತವಾಗಿ ಆಡ್ತಾ ಇದ್ದಾರೆ ಬುಲ್ಸು. 3ಕ್ಕೆ 3 ಜಯವನ್ನು ಸಾಧಿಸಿದ್ದಾರೆ. ಫಸ್ಟ್ 3ಕ್ಕೆ 3 ಸೋತಿದ್ದಾರೆ. ಇವಾಗ ಲಾಸ್ಟ್ 3 ಹ್ಯಾಟ್ರಿಕ್ಕಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಳ್ಳೆ ಟೀಮ್ ಕಾಂಬಿನೇಷನ್ ಎಲ್ಲ ಸರಿಯಾಗಿಯೇ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಪಾಯಿಂಟ್ಸ್ ಟೇಬಲ್ನಲ್ಲೂ ಕೂಡ 6ನೇ ಸ್ಥಾನಕ್ಕೆ ಏರಿದ್ದಾರೆ ಬುಲ್ಸ್ ಅಂತಲೇ ಹೇಳ್ಬೋದು. ಸೊ ತೆಲುಗು ಟೈಟನ್ಸ್ 4ನೇ ಪೊಸಿಷನ್ನಲ್ಲಿದ್ದಾರೆ. ಹಾಗೆಯೇ ಜೈಪುರ್ ಕೂಡ 5ನೇ ಪೊಸಿಷನ್ನಲ್ಲಿ ಸೇಮ್ ಪಾಯಿಂಟ್ಸ್ನೊಂದಿಗಿದ್ದಾರೆ. ಸೊ ಸ್ಕೋರ್ ಡಿಫ್ರೆನ್ಸ್ ಮೇಲೆ ಇವರೆಲ್ಲ ಮೇಲಿದ್ದಾರೆ. ಸೊ ಹಾಗಾಗಿ ಇವತ್ತೇನಾದರೂ ಗೆದ್ದರೆ ಒಂದೊಳ್ಳೆ ಚಾನ್ಸ್ ಇದೆ 5-6 3ನೇ ಸ್ಥಾನಕ್ಕೆ ಹೋಗೋಕ್ಕೆ, ಅಲ್ಲ ಅಂದರೆ 4ನೇ ಸ್ಥಾನಕ್ಕೆ ಹೋಗೋಕ್ಕೆ. ಸೊ ಹಾಗಾಗಿ ಒಳ್ಳೆ ಮ್ಯಾಚ್ ಆಗುತ್ತೆ ಖಂಡಿತವಾಗ್ಲೂ ಇವತ್ತು. ಸೊ ತೆಲುಗು ಟೈಟನ್ಸ್ ಲಾಸ್ಟ್ ಮ್ಯಾಚ್ ಸೋತಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ವೀಕ್ ಇರುತ್ತೆ ನಮ್ಗಿಂತ ಅಂತ ಹೇಳ್ಬೋದು. ಇನ್ನು ಹೆಡ್ ಟು ಹೆಡ್ ಕಡೆ ಬಂದರೆ ಬೆಂಗಳೂರು ಬುಲ್ಸ್ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು. ಯಾವಾಗಲೂ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಗೊತ್ತಾಗುತ್ತೆ. ಯಾಕಂದರೆ 25 ಪಂದ್ಯಗಳು ಬೆಂಗಳೂರು ಮತ್ತು ತೆಲುಗು ಮುಖಾಮುಖಿಯಾಗಿದೆ. ಅದರಲ್ಲಿ 16 ಪಂದ್ಯವನ್ನು ಬೆಂಗಳೂರು ಬುಲ್ಸ್ ವಿನ್ ಆಗಿದ್ದಾರೆ. ಕೇವಲ 5 ಪಂದ್ಯದಲ್ಲಿ ಮಾತ್ರ ತೆಲುಗು ಟೈಟನ್ಸ್ ವಿನ್ ಆಗಿದ್ದಕ್ಕಾಗಿರೋದು. ಸೊ ಹಾಗಾಗಿ ಯಾವಾಗಲೂ ಡಾಮಿನೇಟ್ ಮಾಡಿರೋದು ಬುಲ್ಸ್ ಅಂತಲೇ ಇದು ಹೇಳ್ತಾ ಇದೆ. ಸೊ ಇದು ಇವತ್ತು ಕೂಡ ಮುಂದುವರಿಲಿ ಅಂತ ನಾವು ಆಶಿಸೋಣ. ಸೊ ಅವ್ರ ಕಡೆ ಅಂದರೆ ಮೇನ್ ರೈಡರ್ಸ್ ಆಗಿ ಭರತ್ ಮತ್ತು ವಿಜಯ್ ಮಲ್ಲಿಕ್ ಇದ್ದಾರೆ. ಸೊ ಅವರಿಬ್ಬರನ್ನ ಟಾರ್ಗೆಟ್ ಮಾಡಿ ಟ್ಯಾಕಲ್ ಮಾಡಿದರೆ ಟೀಮ್ ಸ್ವಲ್ಪ ವೀಕೇನೆ ಅಂತಲೇ ಹೇಳ್ಬೋದು. ಹೋದ ಪಂದ್ಯದಲ್ಲಿ ನಾವು ನೋಡಿದ್ವಿ. ಸೊ ಜಾಸ್ತಿ ಪಾಯಿಂಟ್ಸನ್ನು ಅವರೇ ತರ್ತಾ ಇದ್ದಾರೆ. ಇಬ್ಬರು ಕೂಡ ಆಲ್ಮೋಸ್ಟ್ ಸೂಪರ್ 10 ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರಿಬ್ಬರ ಮೇಲೇ ನಿಂತಿದೆ ಅಂತಲೇ ಹೇಳ್ಬೋದು. ಆದರೆ ಬುಲ್ಸು ಕಂಪೇರ್ ಮಾಡಿದ್ರೆ ಎಲ್ಲರೂ ಕೂಡ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ 7 ಹೇಗೆ ಆಡ್ಬೋದು ಅಂತ ನೋಡಿದ್ರೆ ಯೋಗೇಶ್ ಕ್ಯಾಪ್ಟನ್ಸಿ ಸಖತ್ತಾಗಿ ವರ್ಕ್ ಆಗ್ತಾಯಿದೆ. ಹಾಗೆಯೇ ದೀಪಕ್ ಇನ್ನೊಂದು ಕಾರ್ನರಲ್ಲಿ ಸಖತ್ತಾಗಿದ್ದಾರೆ. ಸಂಜಯ್ ಸತ್ಯಪ್ಪಮಟ್ಟಿ ಹಾಗೆಯೇ ಜಿತೇಂದ್ರ ಇವರು ಡಿಫೆಂಡರ್ಸ್ಗಳಾಗಿ ಇರ್ತಾರೆ ಖಂಡಿತವಾಗ್ಲೂ. ಆಶೀಶ್ ಮಲಿಕ್ ಹೋದ ಮ್ಯಾಚು ಇಂಜುರಿ ಆಗಿದ್ರು. ಸೊ ಅವರೇನಾದರೂ ಬಿಟ್ಟಾದರೆ ಬರ್ಬೋದು, ಇಲ್ಲಾಂದರೆ ಅವರ ಜಾಗಕ್ಕೆ ಆಕಾಶ್ ಶಿಂಡೆ ಅವರು ಬರ್ಬೋದು ಅಂತ ಅನಿಸ್ತಾ ಇದೆ. ಗಣೇಶ್ ಅವ್ರು ಬರ್ಬೋದು, ಹೇಳಕ್ಕೆ ಬರಲ್ಲ. ಸೊ ಸ್ವಲ್ಪ ಗಾಬರಿ ಆಗ್ತಾರೆ ಅಂತ ಅನಿಸುತ್ತೆ ಅವ್ರು ರೈಡಿಂಗ್ ಮಾಡೋದನ್ನು ನೋಡಿದ್ರೆ ಗಣೇಶ್ ಅವರು. ಸೊ ಆಕಾಶ್ ಶಿಂಡೆ ಒಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಮೇನ್ ರೈಡರ್ ಆಗಿ ತಗೊಂಡಿದ್ದು ಇನ್ನೊಂದೆರಡು ಚಾನ್ಸ್ ಕೊಟ್ಟು ನೋಡ್ಬೋದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ಏನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅಲಿ ರೇಜಾ ಅವರು ಇವಾಗ ಮೇನ್ ರೈಡರ್ ಆಗಿದ್ದಾರೆ ಅವ್ರು ನಮ್ಮದು. ಸೊ ಅವ್ರು ಖಂಡಿತವಾಗ್ಲೂ ಇರ್ತಾರೆ. ಸೊ ಹೀಗೆ ಪ್ಲೇಯಿಂಗ್ 7 ಇವತ್ತು ಆಡಿಸ್ಬೋದು. ಸೊ ಆಮೇಲೆ ಚೇಂಜ್ ಇದ್ದೇ ಇರುತ್ತೆ ಕಬಡ್ಡಿಯಲ್ಲಿ. ಸೊ ಹಾಗಾಗಿ ಸ್ಟಾರ್ಟಿಂಗ್ನಲ್ಲಿ ಈ ಥರ ಆಡಿಸ್ಬೋದು ಇವತ್ತಿನ ಪಂದ್ಯಕ್ಕೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ವಿನ್ನಿಂಗ್ ಸ್ಟ್ರೀಕ್ನ ಅನ್ನೋದೇ ನಮ್ಮ ಆಶಯ ಅಂತಲೇ ಹೇಳ್ಬೋದು. ಇನ್ನು ಒಂದೊಳ್ಳೆ ಚಾನ್ಸ್ ಇದೆ ಆವಾಗಲೇ ಹೇಳಿದಾಗೇ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಅಥವಾ 4ನೇ ಸ್ಥಾನಕ್ಕೆ ಏರೋದಕ್ಕೆ. ಸೊ ಹಾಗಾಗಿ ನೋಡೋಣ. ಪಾಯಿಂಟ್ಸ್ ಹೆಡ್ ಟು ಹೆಡ್ ಕೂಡ ನಮ್ಮ ಕಡೆನೇ ಹೇಳ್ತಾ ಇದೆ. ಸೊ ಹಾಗಾಗಿ ಮತ್ತೊಂದು ಚಾನ್ಸ್ ನೋಡ್ಬೋದು ಇವತ್ತು ಬೆಂಗಳೂರು ಬುಲ್ಸು. ಸೊ ಡಿಫೆನ್ಸ್ ಅದೇ ರೀತಿ ವರ್ಕ್ ಆದರೆ ಪಕ್ಕ ಇವತ್ತಿನ ಮ್ಯಾಚ್ ಕೂಡ ವಿನ್ ಆಗ್ತೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ವಿಜಯ್ ಮಲಿಕ್ ಮತ್ತು ಭರತ್ ಇಬ್ಬರನ್ನ ಸರಿಯಾಗಿ ಟ್ಯಾಕಲನ್ನು ಮಾಡಿದ್ರೆ ಸ್ವಲ್ಪ ಮೇನ್ ಟೀಮ್ ಆಲ್ಮೋಸ್ಟ್ ಇರೋದು ಅವ್ರ ಮೇಲೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಬ್ಯಾಕ್ ಬೋನ್ ಥರನೇ ಅವರು. ಸೊ ಅವರಿಬ್ಬರನ್ನ ಟ್ಯಾಕಲ್ ಮಾಡಿಕೊಂಡ್ರೆ ಈಸಿ ಆಗ್ಬೋದು ಅಂತಲೇ ಅನಿಸ್ತಾ ಇದೆ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಬುಲ್ಸು. ಅದ್ಭುತವಾಗಿ ಪರ್ಫಾರ್ಮೆನ್ಸ್ಗಳು ಬರ್ತಾ ಇದೆ ಯಂಗ್ ಟೀಮಿಂದ. ಇದೇ ರೀತಿ ಬರುತ್ತಾ ಅಂತ ನೋಡೋಣ ಇವತ್ತಿನ ಪಂದ್ಯದಲ್ಲಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ ಇವತ್ತು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.